ಹಾಯ್ ಫ್ರೆಂಡ್ಸ್. ಹೆಸರು ಕೂಡ ನೊಬೆಲ್ ಅವರ ಬಗ್ಗೆ ಮಾತಾಡೋದು. ಯಾಕಂದ್ರೆ 2025 ಕೆ ಎಕ್ಸಾಮ್ ಇದ್ದಾರೆ ಜನವರಿಯಲ್ಲಿ ಮತ್ತು ಡಿಸೆಂಬರಲ್ಲಿ. ನೊಬೆಲ್ ಅವಾರ್ಡ್ ಇಂಪಾರ್ಟೆಂಟ್. ನೊಬೆಲ್ ಅವಾರ್ಡ್ ಅನ್ನು ಮೊಟ್ಟ ಮೊದಲು ಯಾರು ಆಲ್ಫ್ರೆಡ್ ನೊಬೆಲ್ ಅವರು ಜಿಲೆಟಿನ್ ಕಂಡುಹಿಡಿತಾನೆ. ಆ ಕಂಡುಹಿಡಿದ್ರಿಂದ ಪೇಟೆಂಟ್ ತೆಗೆದುಕೊಳ್ತಾನೆ. ತೆಗೆದುಕೊಂಡಾಗ ಅದರ ಅಪಾರ ಪ್ರಮಾಣದ ಲಾಭ ಆಗ್ತದೆ ಯಾರಿಗೆ? ಆಲ್ಫ್ರೆಡ್ ನೊಬೆಲ್ಗೆ. ಈ ಜಿಲೆಟಿನ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಬಾಂಬ್ಗಳನ್ನ ತಯಾರು ಮಾಡ್ತಾರೆ. ಆ ಬಾಂಬ್ ಅನ್ನು ಏನ್ ಮಾಡ್ತಾರೆ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಯೂಸ್ ಮಾಡ್ತಾರೆ. ಇದರಿಂದ ಅಪಾರ ಪ್ರಮಾಣದ ಜನರ ಜೀವನಕ್ಕೆ ಹಾನಿ ಆಗುತ್ತದೆ. ತದನಂತರದಲ್ಲಿ ಮನಸೋತ ಯಾರು ಆಲ್ಫ್ರೆಡ್ ನೊಬೆಲ್ ಜೀವಂತ ಇರುವಾಗಲೇ ಇದು ಸತ್ತಿದ ನಂತರ ಪತ್ರಿಕೆಯಲ್ಲಿ ಬರೀತಾರೆ. ಇದರಿಂದ ಮುಂದೆ ಏನ್ ಮಾಡ್ತಾನೆ ಆಲ್ಫ್ರೆಡ್ ನೊಬೆಲ್, ಯಾರು ವಿಶ್ವದಲ್ಲಿ ಅಂದ್ರೆ ಸಮಾಜದ ಶಾಂತಿಗಾಗಿ ಹೋರಾಟ ಮಾಡ್ತಾರೆ, ಹೊಸದನ್ನು ಕಂಡುಹಿಡಿತಾರೆ, ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತದ್ದು ಕಂಡುಹಿಡಿದವ್ರಿಗೆ ಏನ್ ಮಾಡ್ಬೇಕು? ನೊಬೆಲ್ ಅವಾರ್ಡ್ ಕೊಡಬೇಕು ಅಂತ ಹೇಳಿ 6 ಚಿತ್ರಗಳಲ್ಲಿ ನೊಬೆಲ್ ಕೊಡ್ತಾರೆ. ಶಾಂತಿ ಆಗಿರ್ಬೋದು, ಸಾಹಿತ್ಯ, ವೈದ್ಯಕೀಯ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಆಮೇಲೆ ಎಕನಾಮಿಕ್ಸ್, 6 ಚಿತ್ರಗಳಲ್ಲಿ ನೊಬೆಲ್ ಕೊಡ್ತಾರೆ. ಅದು ಒಂದೊಂದಾಗಿ ನೋಡೋಣ. ಯಾವುದು 6 ಕ್ಷೇತ್ರ? ಯಾವುದು? ಶಾಂತಿ, ಅರ್ಥಶಾಸ್ತ್ರ, ವೈದ್ಯಕೀಯ, ಭೌತಶಾಸ್ತ್ರ, ರಸಾಯನಶಾಸ್ತ್ರ. 1 2 3 4 5. ಆಮೇಲೆ ಸಾಹಿತ್ಯ. ಈ ಒಂದು 6 ಕ್ಷೇತ್ರಗಳಲ್ಲಿ ಏನ್ ಮಾಡ್ತಾರೆ? ನೊಬೆಲ್ ಅವಾರ್ಡ್ ಕೊಡ್ತಾರೆ. ಮೊದಲನೇದಾಗಿ ನಾವು ಎಕನಾಮಿಕಲ್ ಯಾರಿಗೆ ಕೊಟ್ಟರು 2025ರಲ್ಲಿ ನೊಬೆಲ್ ಅವಾರ್ಡ್ ಯಾರ್ಯಾರು ಕೊಟ್ಟರು? 24 ಇಂಪಾರ್ಟೆಂಟ್ ಅಲ್ಲ, 25 ಇಂಪಾರ್ಟೆಂಟ್. 2025ರಲ್ಲಿ ನೊಬೆಲ್ ಅವಾರ್ಡ್ ಯಾರಿಗೆ ಕೊಟ್ಟರಪ್ಪ ಅಂದ್ರೆ ಏನ್ ಮಾಡ್ತಾರೆ? ಎಕನಾಮಿಕಲ್ ಏನ್ ಮಾಡ್ತಾರೆ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಚಟುವಟಿಕೆಗಳನ್ನು ಸಂಶೋಧನೆ ಮಾಡ್ತಾರೆ, ಕಂಡುಹಿಡಿತಾರೆ. ಆದ್ದರಿಂದ 3 ಜನಕ್ಕೆ ಕೊಡ್ತಾರೆ ಫಾರಿನ್ ಅವಾರ್ಡ್. ಅವು ನೆನಪಿರಂಗಿಲ್ಲ, ಜಸ್ಟ್ ಕೋಡ್ ನೆನಪಿರಬೇಕು. ಜೆಪಿ ಸ್ಕ್ವೇರ್ ಅಂತ ನೆನಪಿರಬೇಕು. ಏನು? ಜೆಪಿ ಸ್ಕ್ವೇರ್. ಜೆಪಿ ಸ್ಕ್ವೇರ್ ಅಂದ್ರೆ ಏನಂದ್ರೆ ಜೆ ಅಂದ್ರೆ ಜೋಯಲ್, ಪಿ ಅಂದ್ರೆ ಫಿಲಿಪ್, ಇನ್ನೊಂದು ಪಿ ಅಂದ್ರೆ ಪೀಟರ್ ಅಂತ ಅರ್ಥ. ಜೋಯಲ್, ಫಿಲಿಪ್, ಪೀಟರ್ ಇವ್ರು ಏನ್ ಮಾಡ್ತಾರೆ? ನೊಬೆಲ್ ಅವಾರ್ಡ್ ಅಲ್ಲಿ ಎಕನಾಮಿಕಲ್ ಏನ್ ಮಾಡ್ತಾರೆ? ಆರ್ಥಿಕ ಚಟುವಟಿಕೆಗಳ ಅಧ್ಯಯನ, ಆರ್ಥಿಕ ಅಭಿವೃದ್ಧಿ ಬಗ್ಗೆ ಸಂಶೋಧನೆ ಮಾಡ್ತಾರೆ, ನೆನಪಿಡಬೇಕು. ತದನಂತರದಲ್ಲಿ ಈಗ ಸಾಹಿತ್ಯ ಬರ್ತಾವಲ್ಲ. ಸಾಹಿತ್ಯದಲ್ಲಿ ಯಾರ್ಯಾರು ಕೊಟ್ಟರು ನೊಬೆಲ್ ಅವಾರ್ಡ್ ಅಂದ್ರೆ ನಾವು ಸಾಹಿತ್ಯ ಓದಿ ಏನ್ ಮಾಡಿದ್ವಿ? ಲಾಸ್ ಆಗಿದೆ ಅಂತ ನೆನಪಿಡ್ಬೇಕು. ಲಾಸ್ ಲೋ ಅಂತೇಳಿ ನೆನಪಿಡ್ಬೇಕು. ಇಷ್ಟೇ. ಅಲ್ಲಿ ಆಪ್ಷನ್ ನೋಡಿದ್ರೆ ಗೊತ್ತಾಗ್ತದೆ. ಸಾಹಿತ್ಯದ ಓದಿ ಏನ್ ಮಾಡಿ ನಾವು ಲಾಸ್ ಆಗಿವಿ ಅಂದ್ರೆ ಏನ್ ನೆನಪಿಡ್ಬೇಕು? ಲಾಸ್ ಲೋ. ಅದ ಇದು ಸಾಹಿತ್ಯ ಇತ್ತು. ಆಮೇಲೆ ಶಾಂತಿ ವಿಭಾಗದಲ್ಲಿ ನೊಬೆಲ್ ಅವಾರ್ಡ್ ಶಾಂತಿ ವಿಭಾಗದಲ್ಲಿ ಯಾರಿಗೆ ಕೊಟ್ಟರು? ಹೆಂಗ್ ನೆನಪಿಡ್ಬೇಕು ಅಂದ್ರೆ ವೆಂಜುವೆಲಾ ದೇಶದವರು ಇದ್ದಾರೆ ಶಾಂತಿ ನೊಬೆಲ್ ಕೊಟ್ಟವರು. ಮರಿಯಾ ಕೊರೋನಾ ಅಂತ ನೆನಪಿಡ್ಬೇಕು. ಅಂದ್ರೆ ಮೇರಿ ಕ್ಯೂರಿ ಅಂತೇಳಿ ನೆನಪಿಡ್ಬೇಕು ಈಜಾಗಿ. ಮರೀನಾ ಕೊರೋನಾ ಅಂತ ನೆನಪಿಡ್ಬೇಕು. ತದನಂತರದಲ್ಲಿ ಯಾವುದು? ವೈದ್ಯಕೀಯ. ವೈದ್ಯಕೀಯದಲ್ಲಿ ಏನ್ ಕಂಡಿರ್ತಾರೆ? ರೋಗ ನಿರೋಧಕ ಶಕ್ತಿ ಯಾವ ರೀತಿ ಹೆಚ್ಚಿಗೆ ಮಾಡಬೇಕು, ಅದು ಅದ್ರ ಬಗ್ಗೆ ಕಂಡಿರ್ತಾರೆ. ಯಾವುದು? ವೈದ್ಯಕೀಯದಲ್ಲಿ. ಸಿಂಪಲ್ ಕೋಡ್, ಫಾರಿನ್ ಕೋಡ್ ನೆನಪಿಲ್ಲ. ಮೇರಿ ಸೀಮಾ ಫ್ರೆಂಡ್. ಏನು? ಮೇರಿ ಸೀಮಾ ಫ್ರೆಂಡ್ ಅಂತ ನೆನಪಿಡ್ಬೇಕು. ಏನಿದು? ಮೇರಿ ಅಂದ್ರೆ ಮೇರಿ ಅಂತಾನೆ ಬರ್ತದೆ. ಸೀಮಾ ಅಂದ್ರೆ ಸೀಮಾ ಅಂತ ಬರ್ತದೆ. ಫ್ರೆಂಡ್ ಅಂದ್ರೆ ಸೀಮಾ ಫ್ರೆಂಡ್. ಮೇರಿ ಸೀಮಾ ಫ್ರೆಂಡ್. ಮೇರಿ ಫ್ರೆಂಡ್ ಯಾರು? ಸೀಮಾ ಇದ್ದಾಳೆ ಅಂತ ನೆನಪಿಡ್ಬೇಕು. ಇದು ಮೇರಿ ಬೇರೆ, ಫ್ರೆಂಡ್ ಬೇರೆ, ಸೀಮಾ ಬೇರೆ, ಆ ತರ ನೆನಪಿಡ್ಬೇಕು. ತದನಂತರದಲ್ಲಿ ಯಾವ್ದಂದ್ರೆ ಭೌತಶಾಸ್ತ್ರ. ಈ ಭೌತಶಾಸ್ತ್ರದಲ್ಲಿ ಏನ್ ಮಾಡ್ತಾರೆ? ಕ್ವಾಂಟಮ್ ಮೆಕ್ಯಾನಿಕ್ ಅನ್ನು ಕಂಡುಹಿಡಿತಾರೆ. ನಮ್ಮ ಬೆಂಗಳೂರನ್ನು ಕರೆಂಟ್ ಅಫೇರ್ಸ್ ನೋಡ್ರಿ, ಕ್ವಾಂಟಮ್ ಸಿಟಿಯಾಗಿ ಅಭಿವೃದ್ಧಿ ಮಾಡ್ತಿದ್ರೆ. ತದನಂತರದಲ್ಲಿ ಬಂದ್ರೆ ಆಂಧ್ರ ಪ್ರದೇಶ ಕ್ವಾಂಟಮ್ ಸಿಟಿ. ಸೆಕೆಂಡ್ ನಮ್ಮ ಬೆಂಗಳೂರು ಬಂದು ಕ್ವಾಂಟಮ್ ಸಿಟಿಯಾಗಿ ಘೋಷಣೆ ಮಾಡಿದ್ದಾರೆ, ನೆನಪಿಡಬೇಕು. ಈಗ ಭೌತಶಾಸ್ತ್ರದಲ್ಲಿ ಏನ್ ಮಾಡಿದ್ರೆ ಕ್ವಾಂಟಮ್ ಮೆಕ್ಯಾನಿಕ್ ಅನ್ನು ಕಂಡುಹಿಡಿದಿದ್ದಾರೆ. ಯಾರ್ಯಾರು ಕೊಟ್ಟರು ಕ್ವಾಂಟಮ್ ಅಂದ್ರೆ? 3 ಜನ ಕೊಡ್ತಾರೆ ಇಲ್ಲಿ. ಜಾನ್ ಮೈಕಲ್. ಜಾನ್ ಮೈಕಲ್ ಅಂಕಲ್ ಅಂತ ನೆನಪಿಡಬೇಕು. ಜಾನ್ ಅಂತ ಒಬ್ರು ಬೇರೆ, ಇನ್ನೊಬ್ರು ಜಾನ್ ಅಂತ ಇನ್ನೊಬ್ರು ಬೇರೆ, ಮೈಕಲ್ ಅಂತ ಇವ್ರು ಬೇರೆ. ಒಟ್ಟು 3 ಜನ. ನಮ್ಗೇನ ಸಿಂಪಲ್ ಭೌತಶಾಸ್ತ್ರದಲ್ಲಿ ಏನ್ ಮಾಡೋದು? ಕ್ವಾಂಟಮ್ ಮೆಕ್ಯಾನಿಕ್ ಅನ್ನು ಕಂಡುಹಿಡಿತಾರೆ. ಯಾರ್ಯಾರು 3 ಜನ ಫಾರಿನ್ ವರ್ಡ್ಸ್ ನೆನಪಿರಲಿಲ್ಲ. ಏನು? ಸಿಂಪಲ್ ಜಾನ್ ಮೈಕಲ್ ಅಂತ ನೆನಪಿರಬೇಕು. ಭೌತಶಾಸ್ತ್ರ ಇತ್ತು, ವೈದ್ಯಕೀಯ ಇತ್ತು, ಶಾಂತಿ ಇತ್ತು, ಸಾಹಿತ್ಯ ಇತ್ತು. ರಸಾಯನಶಾಸ್ತ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಾವಯವ ಚೌಕಟ್ಟು ಬಗ್ಗೆ ಕಂಡುಹಿಡಿತಾರೆ.
ಏನು ಸಾವಯವ ಚೌಕಟ್ಟು. ಸಾವಯವ ಚೌಕಟ್ಟು ಕೇಳಿರ್ತಾರೆ. ಯಾರ್ಯಾರಿಗೆ ಕೊಟ್ಟರು? ಓಂ ಸೂರ್ಯ ಅಂತ ನೆನ್ಪಿಡ್ಬೇಕು. ಓಂ ಸೂರ್ಯ ಸಿಂಪಲ್ ಕೋಡ್. ಓ ಅಂದ್ರೆ ಒಮರು, ಸೊ ಅಂದ್ರೆ ಸುಸುಮ, ಸೂರ್ಯ ರ ಅಂದ್ರೆ ರಿಚಾರ್ಡ್ ಅಂತೇಳಿ ನೋಡಿ ಇದೆ. ಒಮರು, ಸುಸುಮ, ರಿಚಾರ್ಡ್ ಇಂಪಾರ್ಟೆಂಟ್. ಓಂ ಸೂರ್ಯ, ಒಮರು ಬೇರೆ, ಸುಸುಮ ಬೇರೆ, ರಿಚಾರ್ಡ್ ಬೇರೆ. ಈಗ ಸಿಂಪಲ್ ಓಂ ಸೂರ್ಯ ಅಂತ ನೆನ್ಪಿಡ್ಬೇಕು. ಮತ್ತೆ ಯಾವ್ದು ಬಂತು? ಎಕನಾಮಿಕ್. ಎಕನಾಮಿಕ್ ಅಲ್ಲಿ ಆರ್ಥಿಕ ಸಂಶೋಧನೆ ಮಾಡ್ತಾರೆ. ಅವಾಗ ಹೇಳಿ ಜೆ ಪಿ ಸ್ಕ್ವಯರ್, ಜೋಯಲ್, ಫಿಲಿಪು, ಪೀಟರ್, 3 ಜನ ಇದ್ದಾರೆ. ನೆನ್ಪಿಡ್ಬೇಕು. ಶಾಂತಿ ಹೇಳಿದೆ ಎಲ್ಲ ಮುಗಿದೀಗ. ಇಷ್ಟು ನೊಬೆಲ್ ಅವಾರ್ಡ್ ನೆನ್ಪಿಡ್ಬೇಕು. 6 ಕ್ಷೇತ್ರಗಳಲ್ಲಿ ಕೊಡ್ತಾರೆ. ನಾರ್ವೆ ದೇಶದಲ್ಲೂ ಕೊಡ್ತಾರೆ, ಇಂಪಾರ್ಟೆಂಟ್. ಶಾಂತಿ ಬಂದ್ರೆ ಯಾರು? ಮರಿಯಾ ಕೊರೋನಾ. ಇದು ಸಾಹಿತ್ಯ ಬಂದ್ರೆ ಲಾಸ್ ಆಗಿರುವಂತ ಅರ್ಥ. ಎಕನಾಮಿಕ್ ಬಂದ್ರೆ ಜೆ ಪಿ ಸ್ಕ್ವೇರ್, ಜೋಯಲ್, ಫಿಲಿಪು, ಪಿಟ್ರು. ರಸಾಯನಶಾಸ್ತ್ರ ಬಂದ್ರೆ ಜಾನ್. ರಸಾಯನಶಾಸ್ತ್ರ ಏನು? ಓಂ ಸೂರ್ಯ, ಓಮರು ಮತ್ತು ಸುಸುಮ ಮತ್ತೆ ರಿಚಾರ್ಡ್. ಆಮೇಲೆ ಭೌತಶಾಸ್ತ್ರ ಬಂದ್ರೆ ಯಾರು? ಭೌತಶಾಸ್ತ್ರ ನೋಡಿ ಕ್ವಾಂಟಮ್ ಮೆಕ್ಯಾನಿಕ್ ಕಂಡಿಡ್ತಾರೆ. ಕೋಳಿಯನು ಜಾನ್ ಮೈಕಲ್ ಅಂಕಲ್ ಅಂತೇಳಿ. ಆಮೇಲೆ ರಸಾಯನಶಾಸ್ತ್ರ ಇತ್ತು, ಭೌತಶಾಸ್ತ್ರ ಇತ್ತು, ವೈದ್ಯಕೀಯ ಮೇರಿ ಫ್ರೆಂಡ್ ಸೀಮಾ. ಮೇರಿ ಬೇರೆ, ಫ್ರೆಂಡ್ ಬೇರೆ, ಸೀಮಾ ಬೇರೆ. ಏನ್ ಮಾಡ್ತಾರೆ? ವೈದ್ಯಕೀಯದಲ್ಲಿ ರೋಗ ನಿರೋಧಕ ಶಕ್ತಿ ಕಂಡಿಡ್ತಾರೆ. ಇಷ್ಟು ನೆನ್ಪಿಡ್ಬೇಕು. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ರಾಮಸರ್ ತಾಣಗಳು. ಈಗ ಪ್ರಸ್ತುತ ನಮ್ಮ ಇಂಡಿಯಾದಲ್ಲಿ ಏನ್ ಮಾಡಿದ್ರೆ ಇವತ್ತು ಅಂದ್ರೆ 16ನೇ ತಾರೀಕು ಹೊಸದಾಗಿ ಘೋಷಣೆ ಮಾಡಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ 94 ಇದು. ಈ ಪ್ರೆಸೆಂಟ್ ಎಷ್ಟಿದೆ ಅಂದ್ರೆ 96 ಇದಾವೆ. ಈ 94ನೇ ರಾಮಸರ್ ತಾಣ ಯಾವ್ದಂದ್ರೆ ಬಿಹಾರದ ಗುಹಾಗರ್ ಅಂತ ಬರ್ತದೆ. ಅದು 94th. ನಂತರ ಏನು 95th ಬಂದ್ರೆ 95th ಯಾವುದು? 95th ರಾಮಸರ್ ತಾಣ ಅಂದ್ರೆ ರಾಜಸ್ಥಾನದ ಸಿಲೇರು ಅಂತೇಳಿ. ರಾಜಸ್ಥಾನದ ಸಿಲೇರು, ಇದು ಕೂಡ ಜೌಗು ತಾಣ. ರಾಮಸರ್ ಅಂದ್ರೆ ಏನು? ಜೌಗು ತಾಣ. ಇಂಗ್ಲಿಷ್ ಅಲ್ಲಿ ಏನಂತ ವೆಟ್ಲ್ಯಾಂಡ್ ಅಂತ ಕರಿತೀವಿ. ಈ ವೆಟ್ಲ್ಯಾಂಡ್ ಯಾವಾಗಂದ್ರೆ ಫೆಬ್ರವರಿ 2 ವೆಟ್ಲ್ಯಾಂಡ್ ಇದೆ. ಮತ್ತೆ ಫೆಬ್ರವರಿ 2 ಯಾವಾಗಂದ್ರೆ ನರೇಗಾ ದಿನ ಅಂತೀವಿ. MG ನರೇಗಾ. ಯಾವ ನರೇಗಾ? ಎಂ ನರೇಗಾ. ಈಗ ಇದು ಯಾವ ಜಾರಿಗೆ ಬಂತು? 2005 ಫೆಬ್ರವರಿ 2. ಈಗ MG ನರೇಗಾ ಅದಕ್ಕೆ ಬೇರೆ ನಾಮಕರಣ ಬಾಬು ರೋಜ್ಗಾರ್ ಯೋಜನೆ ಅಂತೇಳಿ ರಿನೇಮ್ ಮಾಡಿದ್ದಾರೆ. ಏನು? ಬಾಬು ರೋಜ್ಗಾರ್ ಯೋಜನೆ ಅಂತ ರಿನೇಮ್ ಮಾಡಿದ್ದಾರೆ. ಇಂಪಾರ್ಟೆಂಟ್. ವಿಶ್ವದಲ್ಲೇ ಅತಿ ಹೆಚ್ಚು ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಪ್ಲಾನಿಂಗ್ ಆಗಿದೆ. ಆಮೇಲೆ 96. ಈ 96 ಅಂದ್ರೆ ಛತ್ತೀಸ್ಗಢದ ಜಾಲಸ್ ಅಂತೇಳಿ. ಈಗ ಯಾವುದು ಡಿಸೆಂಬರ್ 14 ಅಪ್ಡೇಟ್ ಮಾಡ್ತಾರೆ ರಾಮಸರ್ ತಾಣ ಹೊಸ ತಾಣಗಳು. 94 ಬಂದ್ರೆ ಬಿಹಾರದ ಗುವಾಹಗರ್, 95 ಬಂದ್ರೆ ರಾಜಸ್ಥಾನದ ಸಿಲೇರು, ಆಮೇಲೆ 96 ಬಂದ್ರೆ ಛತ್ತೀಸ್ಗಢದ ಜಾಲಸಿಯಾ. ಎಷ್ಟು ನೆನಪಿಡಬೇಕು. ರಾಜಸ್ಥಾನ ಬಂದ್ರೆ ಮರುಭೂಮಿ ಕಂಡು ಬರ್ತದೆ. ಅವ್ರು ಮರುಭೂಮಿ ಅಡುಗು ಒಂಟೆ. ಮರುಭೂಮಿಯಲ್ಲಿ ಏನ್ ಮಾಡ್ತಾರೆ? ಬೆಳೆಗಳು ಏನು ಬೆಳಿತಾರೆ? ಪಾಪಸ್ಕಾಳಿ, ಖರ್ಜೂರ. ಒಂಟೆಗಳಲ್ಲಿ 3 ಪ್ರಕಾರಗಳು ಬರ್ತವೆ. ಸೈಬೀರಿಯನ್ ಒಂಟೆ ಬೇರೆ, ಏಷಿಯನ್ ಒಂಟೆಗಳು ಬೇರೆ, ಉಪ್ಪು ನೀರಿನ ಒಂಟೆಗಳು ಬೇರೆ. ಒಂಟೆಯ ಡಬ್ಬದಲ್ಲಿ ಸೈಬೀರಿಯನ್ ಒಂಟೆಗೆ 2 ಡಬ್ಬ ಇರ್ತವೆ ಹಿಂದ್ಗಡೆ. ಹಿಂಗೆ ನಮ್ಮ ಏಷ್ಯನ್ ಒಂಟೆಗೆ ಹಿಂಗಿರ್ತವೆ. ಉಪ್ಪು ನೀರಿನಲ್ಲಿ ಸಾಮಾನ್ಯವಾಗಿ ಒಂಟೆಯನ್ನು ನಾವೇನಂತೀವಿ? ಸಮುದ್ರದ ಹಡಗು ಅಂತ ಕರಿತೀವಿ. ಮರುಭೂಮಿಯಲ್ಲಿ ಏನಾಗ್ತದೆ ಅಂದ್ರೆ ಮರೀಚಿಕೆ ಉಂಟಾಗ್ತದೆ ಅಂತ ನೆನಪಿಡ್ಬೇಕು. ಈ ಡೆಸರ್ಟ್ ಇದೆ ಮರುಭೂಮಿ ಅಂತೇಳಿ ಬಂದಾಗ ನಮ್ಮ ಇಂಡಿಯಾದಲ್ಲಿ ಯಾವ್ದಿದೆ ಮರುಭೂಮಿ? ಥಾರ್ ಮರುಭೂಮಿ ಇದೆ. ನಮ್ಮ ಏಷ್ಯಾದಲ್ಲೇ ಸೆಕೆಂಡ್ ಇದೆ ಮರುಭೂಮಿ. ಏಷ್ಯಾ ಖಂಡದಲ್ಲಿ 2 ಇದೆ ಡೆಸರ್ಟ್. ಒಂದು ಯಾವುದು? ಮಂಗೋಲಿಯಾ ಮರುಭೂಮಿ. ಯಾವ 2 ದೇಶ ಬಂದ್ರೆ ಚೀನಾ ಮತ್ತು ಮಂಗೋಲಿಯಾ. ಯಾವ ಮರುಭೂಮಿಯಲ್ಲಿ ಇರ್ತದೆ? ಇನ್ನೊಂದು ಯಾವುದು? ಥಾರ್ ಮರುಭೂಮಿ. ಇಂಡಿಯಾ ಮತ್ತು ಪಾಕಿಸ್ತಾನ. ಚೀನಾ ಮತ್ತು ಮಂಗೋಲಿಯಾ ಮಧ್ಯೆ ಯಾವ ಮರುಭೂಮಿ ಇದೆ? ಆಮೇಲೆ ಹೋಮ್ವರ್ಕ್ ಇದೆ. ಚೀನಾ ಮತ್ತು ಮಂಗೋಲಿಯಾ. ಇಷ್ಟೇ 2 ಮರುಭೂಮಿಗಳು ಕಂಡು ಬರ್ತವೆ.
ಮರುಭೂಮಿಯಲ್ಲಿ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಬರ್ತವೆ. ಆಸ್ಟ್ರೇಲಿಯಾದಲ್ಲಿ ಬಂದ್ರೆ 3 ಮರುಭೂಮಿ ಇದಾವೆ. ಯಾವುದು? ವಿಕ್ಟೋರಿಯಾ ಮರುಭೂಮಿ ಬೇರೆ, ಆಮೇಲೆ ಆ, ಮಹಾ ಆ, ಮಹಾ ಮರುಭೂಮಿ ಬೇರೆ, ನಂತರದಲ್ಲಿ ಎಷ್ಟು ಇದಾವೆ. ಆಮೇಲೆ ಆಫ್ರಿಕಾ ಸಹರಾ ಮರುಭೂಮಿ ಬೇರೆ, ದಕ್ಷಿಣ ಅಮೆರಿಕ ಬಂದ್ರೆ ಪಟಗೋನಿಯನ್ ಮರುಭೂಮಿ, ಉತ್ತರ ಅಮೆರಿಕ ಅಂದ್ರೆ ಆ, ಪ- ಉತ್ತರ ಅಮೆರಿಕ ಬರ್ತದೆ. ಮೈಯೇಜೋ ಮರುಭೂಮಿ ಅಂತ ಬರ್ತದೆ. ಆಮೇಲೆ ಯಾವುದು? ಸೌದಿ ಅರೇಬಿಯಾ, ಅರೇಬಿಯನ್ ಮರುಭೂಮಿಯಲ್ಲಿ ಬರ್ತದೆ ಸೌದಿ ಅರೇಬಿಯಾ. ಹಿಂಗ್ ನೆನ್ಪಿಡಬೇಕು ಎಲ್ಲ ಮರುಭೂಮಿಗಳು. ಇಷ್ಟು ರಾಮ್ಸರ್ ತಾಣಗಳು. ರಾಮ್ಸರ್ ತಾಣ ಇಲ್ಲಿ ಇರಾನಿನ ಇದೊಂದು ರಾಮ್ಸರ್ ಕನ್ವೆನ್ಷನ್ ನಡೆದಿದೆ. ಅದರಲ್ಲಿ ರಾಮ್ಸರ್ ಅಂತ ಹೆಸರು ಬಂತು. ಈ ವೆಟ್ಲ್ಯಾಂಡ್ ಅಂತ ಏನಂತ ರಾಮ್ಸರ್ ಅಂದ್ರೆ ಏನಂತ ಕೇಳ್ತಾರೆ, ಇದೊಂದು ಕೆಸರು ಭೂಮಿ. ಕೆಸರು ಭೂಮಿಗೆ ನಾವು ರಾಮ್ಸರ್ ತಾಣಗಳು ಅಂತೀವಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟಿದಾವೆ? 4 ಇದಾವೆ ನಮ್ಮ ಕರ್ನಾಟಕದಲ್ಲಿ. ಅದು ನೆನ್ಪಿಡಬೇಕು. ಒಂದು ರಂಗನತಿಟ್ಟು, ಮಂಡ್ಯ, ಅಗನಾಶಿನಿ, ಎಲ್ಲಿ ಉತ್ತರ ಕನ್ನಡ. 3 ಬಂದು ರಂಗನತಿಟ್ಟು, ಅಗನಾಶಿನಿ, ಇನ್ನೊಂದು ಗದಗ, ಇನ್ನೊಂದು ಬಂದ್ರೆ ಅಂಕಸಮುದ್ರ, ವಿಜಯನಗರ. ಇಂಪಾರ್ಟೆಂಟ್ 4 ಇದೆ ನಮ್ಮ ಕರ್ನಾಟಕ. ಈ ರಾಮ್ಸರ್ ತಾಣಗಳು ಹೈಯೆಸ್ಟ್ ಬಂದ್ರೆ ಎಲ್ಲಿದಾವೆ ಅಂದ್ರೆ ತಮಿಳುನಾಡು. ಎಷ್ಟಿದಾವೆ? 20 ಇದಾವೆ. ಸೆಕೆಂಡ್ ಬಂದ್ರೆ ಎಲ್ಲ ಹೈಯೆಸ್ಟ್ ಬಂದ್ರೆ ಯುಪಿ. ಯುಪಿ ಬಂದು 12 ಇರಬೇಕು. ಹೈಯೆಸ್ಟ್ ನೆನಪಿರಬೇಕು. ನೆಕ್ಸ್ಟ್ ಬಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಕೋಪ್ ಸಮ್ಮೇಳನಗಳು ಇಂಪಾರ್ಟೆಂಟ್. ಕೋಪ್ ಏನಿದು? ಕೋಪ್ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟಿ. ಏನು ಈಗಂದ್ರೆ ಇದೊಂದು ಹವಾಮಾನ ಬದಲಾವಣೆ ಸಮ್ಮೇಳನ. ಹವಾಮಾನ ಬದಲಾವಣೆ ಸಮ್ಮೇಳನಗಳಾಗಿವೆ. ಕಾನ್ಫರೆನ್ಸ್ ಆಫ್ ಪಾರ್ಟಿ ಅಂತೇಳಿ ಇದು ಈ 2025ರಲ್ಲಿ 2025ರಲ್ಲಿ ಎಲ್ಲಿ ನಡೀತು ಅಂದ್ರೆ ಬ್ರೆಜಿಲ್ನ ಬೇಲಂ. 2026ರಲ್ಲಿ ನಡೆದ ಟರ್ಕಿ. 2027 2027ರಲ್ಲಿ ನಡೆದಿದೆ ಅಡಿಸ್ ಅಬಾಬ. 2028 ಬಂದ್ರೆ ನಮ್ಮ ಇಂಡಿಯಾ. ಇದು ಇಂಪಾರ್ಟೆಂಟ್. 2028ರಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟಿ ಯಾವಾಗ ಇರ್ತದೆ? ನಮ್ಮ ಇಂಡಿಯಾದಲ್ಲಿ ಇರ್ತದೆ. ಹವಾಮಾನ ಬದಲಾವಣೆ ಅಂತ ಗ್ಲೋಬಲ್ ವಾರ್ಮಿಂಗ್ PSI ಗೆ ವೆರಿ ಇಂಪಾರ್ಟೆಂಟ್ ಇದೆ. ಯಾವಾಗ ಇದ್ದಂಗೆ ಮಾರ್ಚ್ 20 ಬಂದ್ರೆ ಗುಬ್ಬಚ್ಚಿ ದಿನ. ಮಾರ್ಚ್ 21 ಬಂದ್ರೆ ಗುಬ್ಬಿ ಹೋಗಿ ಎಲ್ಲಿ ಕೊಡ್ತೇವೆ? ಮರಗಳ ದಿನ ಅಂದ್ರೆ ಅರಣ್ಯ ದಿನ ಮಾರ್ಚ್ 21. ಮಾರ್ಚ್ 22 ಬಂದ್ರೆ ಜಲ ದಿನ. ಮಾರ್ಚ್ 23 ಬಂದ್ರೆ ಹವಾಮಾನ ದಿನ. ಮಾರ್ಚ್ 24 ಬಂದ್ರೆ ಕುಷ್ಠರೋಗ ನಿರ್ಮೂಲನಾ ದಿನ. ನೆನಪಿಡಬಹುದು. ಈಗ ಮಾರ್ಚ್ 20 ಬಂದ್ರೆ ಗುಬ್ಬಚ್ಚಿ ದಿನ. ಈಗ 5G 6G ಜನರೇಷನ್ ಬರ್ತದೆ. ಅದರಿಂದ ಯಾವ ಒಂದು ಪಕ್ಷಿ ಸರ್ವನಾಶ ಆಗ್ತದೆ ಅಂದ್ರೆ ಗುಬ್ಬಚ್ಚಿ ಅಂತ ನೆನಪಿಡಬೇಕು. ಈಗ ಮಾರ್ಚ್ 21 ಅರಣ್ಯ ಬೆಳಿಬೇಕಾದ್ರೆ ಏನ್ ಬೇಕು? ನೀರು ಬೇಕು. ಅರಣ್ಯ ಪ್ಲಸ್ ನೀರಿದ್ರೆ ಏನ್ ಮಾಡ್ಬೇಕು? ನಮಗೆ ಉತ್ತಮ ಹವಾಮಾನ ಸಿಗುತ್ತದೆ ಅಂತ ನೆನಪಿಡಬೇಕು. ನಮ್ಗೆ ಅರಣ್ಯ ಇಲ್ಲ, ಜಲನೇ ಇಲ್ಲ, ಆಮೇಲೆ ಹವಾಮಾನ ಇಲ್ಲ ಅಂದ್ರೆ ನಮ್ಗೆ ಏನಾಗ್ತದೆ? ಕುಷ್ಠರೋಗ ಬರ್ತದೆ ಅಂತ ನೆನಪಿಡಬೇಕು. ಆಮೇಲೆ ಜೂನ್ 5 ವಿಶ್ವ ಪರಿಸರ ದಿನ ನೆನಪಿಡಬೇಕು. ಜೂನ್ 5 ಪರಿಸರ ದಿನ. ಆಮೇಲೆ ಜುಲೈ 29 ಹುಲಿ ದಿನ. ಆಗಸ್ಟ್ 10 ಸಿಂಹ ದಿನ. ಆಗಸ್ಟ್ 12 ಆನೆ ದಿನ. ಆನೆ ಯೋಜನೆ ಯಾವಾಗ? 1992.
ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿದ್ದು ಅಂದ್ರೆ ನಮ್ಮ ಕರ್ನಾಟಕ. ಕರ್ನಾಟಕದಲ್ಲಿ ಎರಡಿದ್ದಾವೆ ಆನೆಗಳನ್ನು ಕಳುಹಿಸುವ ಕೇಂದ್ರ, ಒಂದು ಶಿವಮೊಗ್ಗ, ಇನ್ನೊಂದು ಶಿವಮೊಗ್ಗದ ಸಕ್ರಬೈಲು ತುಂಗಭದ್ರಾ ನದಿ ತೀರದಲ್ಲಿದೆ. ಇನ್ನೊಂದು ಬಂದ್ರೆ ಇದು ಇಲ್ಲಿ ಕೊಡಗು, ಕೊಡಗಿನ ಇಂಪಾರ್ಟೆಂಟ್. ಶಿವಮೊಗ್ಗದ ಸಕ್ರಬೈಲು, ಇನ್ನು ಕೊಡಗಿನಲ್ಲಿ ದುಬಾರಿ ಫಾರೆಸ್ಟ್ ಅಂತಾರೆ. ಎರಡೂ ಪ್ರದೇಶದಲ್ಲಿ ಆನೆಗಳನ್ನು ಏನ್ ಮಾಡ್ತಾರೆ, ಪಳಗಿಸುತ್ತಾರೆ. ಆನೆ ಬಂದಾಗ ಅತಿ ದೀರ್ಘಾವಧಿ ಗರ್ಭಾವಸ್ಥೆಯನ್ನು ಹೊಂದಿದೆ ಅಂತ ನೆನಪಿರಬಹುದು. ಕ್ವಶನ್ ಕೇಳಿದ್ದಾರೆ. ಭೂಮಿ ಮೇಲೆ ವಾಸುವ ಅತಿ ದೊಡ್ಡ ಪ್ರಾಣಿ ಬಂದ್ರೆ ಆಫ್ರಿಕನ್ ಆನೆ. ಜಲವಾಸಿ ಬಂದ್ರೆ ಬ್ಲೂ ವೇಲ್, ತಿಮಿಂಗಲ. ಅದು ಮೀನಲ್ಲ, ಸಸ್ತನಿ ಆಗಿದೆ. ಆನೆಗಳಲ್ಲಿ ಆಫ್ರಿಕನ್ ಆನೆಗೆ ನೋಡಿ, ಆಫ್ರಿಕನ್ ಆನೆಗೆ ನಮ್ಮ ಇಂಡಿಯಾದ ಆನೆಗೆ ದಿಂಡು ಇರ್ತದೆ. ಆಫ್ರಿಕನ್ ಆನೆಗೆ ಈ ತರ ಇರ್ತದೆ, ಯು ಶೇಪ್. ನಮ್ಮ ಏಷ್ಯನ್ ಆನೆಗೆ ಏನಾಗ್ತದೆ, ಕಿವಿಗಳು ಚಿಕ್ಕವಿರ್ತವೆ. ಆದ್ರೆ ಆಫ್ರಿಕನ್ ಆನೆಗೆ ಕಿವಿಗಳು ದೊಡ್ಡವಿರ್ತವೆ. ಹೌದಾ? ಈ ತರ ಬೇರೆ ಬೇರೆ ಆನೆಗಳಲ್ಲಿ ವ್ಯತ್ಯಾಸಕೊಂಡು ಬರ್ತದೆ. ಬಟ್ ಆಫ್ರಿಕನ್ ಆನೆ ಅನ್ನೋದು ದೊಡ್ಡದಿರ್ತದೆ, ನೆನಪಿರಬೇಕು. ಈ ಆಗಸ್ಟ್ 10 ಸಿಂಹ ಯೋಜನೆ 1973ರಲ್ಲಿ ಜಾರಿಗೆ ಬಂತು, ಅದು ಇಂಪಾರ್ಟೆಂಟ್. ಆಮೇಲೆ ಇದು ಪ್ರೊಜೆಕ್ಟ್ ಟೈಗರ್ ಬಂದು 1973 ಇಂಪಾರ್ಟೆಂಟ್. ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರೋದು ಮಧ್ಯಪ್ರದೇಶ, ಸೆಕೆಂಡ್ ನಮ್ಮ ಕರ್ನಾಟಕ ಇದೆ, ಇಂಪಾರ್ಟೆಂಟ್. ಇಷ್ಟು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ನೋಡ್ಕೋಬೇಕು. ನೆಕ್ಸ್ಟ್ ಯಾವ್ದಂದ್ರೆ G20. ಈ G20 ಸಮ್ಮೇಳನ 2025ರಲ್ಲಿ ಎಲ್ಲಿ ನಡೆಯಿತು ಅಂತ ಕೇಳ್ತಾನೆ. ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಿತು. 2026 ಬಂದ್ರೆ ಅಮೆರಿಕಾ. ಈ G20 ರಾಷ್ಟ್ರಗಳು 545 ಅಲ್ಲಿ ಕೇಳಿರುವಂತ ಕ್ವಶನ್. ಈ ಕೆಳಕಂಡವ ಯಾವುದು G20 ರಾಷ್ಟ್ರ ಅಲ್ಲ ಅಂತ ಕೇಳಿದ ಕ್ವಶನ್. ಇಂಪಾರ್ಟೆಂಟ್ ನೋಡ್ತಿರ್ಬೋದು. G20 ರಾಷ್ಟ್ರಗಳು ಯಾವ್ಯಾವ ನೋಡ್ಬೇಕು, ಇಂಪಾರ್ಟೆಂಟ್. ಇಲ್ಲಿ ಸೌತ್ ಆಫ್ರಿಕಾ ನಡೀತು, ನರೇಂದ್ರ ಮೋದಿ ಅವರು ಆದರು. ಆಮೇಲೆ ಈಗ ಸೌತ್ ಆಫ್ರಿಕಾದಿಂದ ನಾವು ಚಿಂತೆಗಳನ್ನ ಆಮದು ಮಾಡ್ಕೊಂಡಿವಿ. ನಮ್ಮ ಮಧ್ಯಪ್ರದೇಶ ಪಟ್ನಾ 3 ನ್ಯಾಷನಲ್ ಪಾರ್ಕ್ ಗಳಲ್ಲಿ ಬಿಟ್ಟಿದ್ದೀವಿ. ಯಾವುದು? ಇತ್ತೀಚೆಗೆ ದ್ರೌಪದಿ ಮುರ್ಮು ಅವರು ಎಲ್ಲಿ ಹೋದ್ರು? ಬೋಟ್ಸ್ವಾನಕ್ಕೆ ಹೋದ್ರು. ಬೋಟ್ಸ್ವಾನಕ್ಕೆ ಹೋಗಿ ಏನ್ ಮಾಡಿದ್ರು ಅಂದ್ರೆ 8 ಚಿರತೆಗಳನ್ನ ತಗೊಂಡ್ಬಂದ್ರು. ಯಾವುದು? ಬೋಟ್ಸ್ವಾನ ಚಿರತೆ ಪ್ರಾಜೆಕ್ಟ್ ಯಾವಂದ್ರೆ 2022. ಎಲ್ಲಿಗೆ ತಗೊಂಡ್ಬಂದ್ರು? ಮಧ್ಯಪ್ರದೇಶದ ಪನ್ನಾ. ಮಧ್ಯಪ್ರದೇಶದಲ್ಲಿ ಏನ್ ಮಾಡ್ತಾರೆ, ತಂದು ಬಿಡ್ತಾರೆ. ಕುನೋ ನ್ಯಾಷನಲ್ ಪಾರ್ಕ್. ಯಾವುದು? ಕುನೋ ನ್ಯಾಷನಲ್ ಪಾರ್ಕ್ ಇಂಪಾರ್ಟೆಂಟ್. ಇಷ್ಟು ಇದು G20 ಬಗ್ಗೆ ನೋಡ್ಕೋಬೇಕು. ನೆಕ್ಸ್ಟ್ ಬಂದ್ರೆ ಈಗ ನೋಡಿ, ಮಿಸ್ ವರ್ಲ್ಡ್ ರೀಸೆಂಟ್ ಆಗಿ 2025ರಲ್ಲಿ ಮಿಸ್ ವರ್ಲ್ಡ್ ಕೊಟ್ಟರು. ಮಿಸ್ ವರ್ಲ್ಡ್ ಯಾರಿಗೆ ಕೊಟ್ಟರು? ಸುಚೇತಾ ಅಂತ ಕೊಟ್ಟರು. ಮಿಸ್ ಇಂಟರ್ನ್ಯಾಷನಲ್ ಯಾರಿಗೆ ಕೊಟ್ಟರು? ಕ್ಯಾಟಲಿನಾ ಅಂತ ಹೇಳಿ. ಮಿಸ್ ಯೂನಿವರ್ಸ್ ಯಾರಿಗೆ? ಫಾತಿಮಾ ಅಂತ ಹೇಳಿ. ಮಿಸ್ ಅರ್ತ್ ಅಂತೇಳಿ ಯಾರು? ನತಾಲಿ ಅಂತ ಹೇಳಿ. ಇವ್ ನೆನ್ಪಿಡ್ಬೇಕು. ಯಾವ ದೇಶ ಕೊಡ್ತವೆ ಅವು ನೆನ್ಪಿಡ್ಬೇಕು. ಮಿಸ್ ಅರ್ತ್ ಬಂದ್ರೆ ಫಿಲಿಪೈನ್ಸ್. ಮಿಸ್ ಅರ್ತ್ ಬಂದ್ರೆ ಯಾವುದು? ಫಿಲಿಪೈನ್ಸ್. ಯಾರಿಗೆ ಕೊಟ್ರು? ನತಾಲಿ ಕೊಟ್ರು. ಮಿಸ್ ವರ್ಲ್ಡ್ ಬಂದ್ರೆ ಸುಚೇತಾ. ಯಾವ ದೇಶ ಕೊಡ್ತದ? ಬ್ರಿಟನ್ ಅಂತೇಳಿ. ಮಿಸ್ ಇಂಟರ್ನ್ಯಾಷನಲ್ ಯಾರು? ಕ್ಯಾಟಲಿನಾ ಕೊಟ್ರು. ಮಿಸ್ ಇಂಟರ್ನ್ಯಾಷನಲ್ ಯಾವಾಗ ಕೊಡ್ತದೆ ಅಂದ್ರೆ ಜಪಾನ್. ಮಿಸ್ ಯೂನಿವರ್ಸ್ ಯಾರಿಗೆ ಕೊಟ್ರು? ಫಾತಿಮಾಗೆ ಕೊಟ್ರು. ಯಾವ ದೇಶ ಬಂದ್ರೆ ಅಮೆರಿಕ. ಎಷ್ಟು ನೆನಪಿರಬೇಕು. ಮಿಸ್ ವರ್ಲ್ಡ್ ಬಂದ್ರೆ ಸುಚೇತಾ. ಯಾವ ದೇಶ? ಬ್ರಿಟನ್. ಮಿಸ್ ಇಂಟರ್ನ್ಯಾಷನಲ್ ಬಂದ್ರೆ ಕ್ಯಾಟಲಿನಾ. ಇಂಟರ್ನ್ಯಾಷನಲ್ ಯಾವ ದೇಶ ಕೊಡ್ತದೆ? ಜಪಾನ್. ಮಿಸ್ ಯೂನಿವರ್ಸ್ ಬಂದ್ರೆ ಫಾತಿಮಾ. ಯಾವ ದೇಶ ಕೊಡ್ತದೆ? ಅಮೆರಿಕ. ಮಿಸ್ ಅರ್ಥ ಬಂದ್ರೆ ನತಾಲಿ, ಫಿಲಿಪೈನ್ಸ್. ಅಮೆರಿಕದಲ್ಲಿ ಏನಾಗ್ತದೆ? 2026ರಲ್ಲಿ G20 ಸಮ್ಮೇಳನ ನಡೀತದೆ, ನೆನಪಿಡಬೇಕು. ಇತ್ತೀಚೆಗೆ ಭಾರತದ ಮೇಲೆ ಅತಿ ಹೆಚ್ಚು GST ಟ್ಯಾಕ್ಸ್ ಹಾಕಿದ್ದಾರೆ. ಯಾರು? ಟ್ರಂಪ್. ಅದು ಇಂಪಾರ್ಟೆಂಟ್. ಇದಾಯ್ತಾ?
ತದನಂತರದಲ್ಲಿ ಈಗ ನಮ್ಮ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಅಲ್ಲಿ ಕೊಟ್ಟಿದ್ದಾರೆ ಅವಾಗ 2030 ಇದು ಏನೇನಿದೆ ಸ್ಪೆಷಲ್ ಏನ್ 2030 ಅಂದ್ರೆ ಒಂದೊಂದಾಗಿ ನೋಡುವ. ಮೊದಲನೇದಾಗಿ 2030ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೀತೇವೆ. ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲಿ ನಡೀತೇವೆ ಅಂದ್ರೆ 2030ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಗುಜರಾತಿನ ಅಹಮದಾಬಾದ್ ಸ್ಟೇಡಿಯಂ. ಈ ಅಹಮದಾಬಾದ್ ಸ್ಟೇಡಿಯಂಗೆ ಏನಂದ್ರೆ ನಾವು ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಅಹಮದಾಬಾದ್ ಸ್ಟೇಡಿಯಂ ಇದು ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ಆಗಿದೆ. ಎಲ್ಲಿ ಬರ್ತದೆ ಅಂದ್ರೆ ಗುಜರಾತ್ ನಲ್ಲಿ ಬರ್ತದೆ ಅಂತ ನೆನಪಿಡಬೇಕು. ಆಮೇಲೆ 2030 ಏನಂದ್ರೆ ಏಡ್ಸ್ ಮುಕ್ತವನ್ನಾಗಿ ಮಾಡಬೇಕು. ಯಾವ ದೇಶ? ನಮ್ಮ ಭಾರತ ದೇಶ. ಏಡ್ಸ್ ದಿನ ಯಾವಾಗ? ಡಿಸೆಂಬರ್ 1 ಏಡ್ಸ್ ದಿನ. ಜನವರಿ 1 DRDO ದಿನ. ಡಿಸೆಂಬರ್ 2 ಬಂದ್ರೆ ಮಾಲಿನ್ಯ ನಿಯಂತ್ರಣ ದಿನ. ಡಿಸೆಂಬರ್ 3 ಬಂದ್ರೆ ಕಂಪ್ಯೂಟರ್ ಸಾಕ್ಷರತೆ ದಿನ. ಡಿಸೆಂಬರ್ 4 ಬಂದ್ರೆ ನೌಕಾ ದಿನ, ನೇವಿ ದಿನ. ಡಿಸೆಂಬರ್ 5 ಬಂದ್ರೆ ಮಣ್ಣುಗಳ ಅಧ್ಯಯನಕ್ಕೆ ಪೆಡಾಲಜಿ ಮಣ್ಣು ದಿನ. ಡಿಸೆಂಬರ್ 6 ಬಂದ್ರೆ ಮಹಾಪರಿನಿರ್ವಾಣ ದಿನ. ಡಿಸೆಂಬರ್ 7 ಬಂದ್ರೆ ಸಶಸ್ತ್ರ ಪಡೆಗಳ ಧ್ವಜ ದಿನ. ಆಮೇಲೆ ಡಿಸೆಂಬರ್ 9 ಬಂದ್ರೆ ಯಾವ ದಿನ? ಡಿಸೆಂಬರ್ 11 ಬಂದ್ರೆ ಏನು? ಪರ್ವತ ದಿನ. ಡಿಸೆಂಬರ್ 11 ಈಗ ನೆನಪಿರಬೇಕು. ಡಿಸೆಂಬರ್ 1 ಬಂದ್ರೆ ಏಡ್ಸ್ ದಿನ. ನಮ್ಮ ಭಾರತವು 2030ರಲ್ಲಿ ಏನ್ ಮಾಡಬೇಕು? ಏಡ್ಸ್ ಮುಕ್ತ ಅಂತ. ಇನ್ನೊಂದು 2030 ಬಂದ್ರೆ SDG. ಏನಿದೆ SDG? 17 ಗುರಿಗಳಿದ್ದಾವೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿ. ಇದನ್ನು 2030ರಲ್ಲಿ ಗುರಿ ಸಾಧನೆ ಮಾಡಬೇಕಂತ ನಮ್ಮ ಇಂಡಿಯಾ ಇದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಷ್ಟಿದಾವೆ? 17. ಮೊನ್ನೆ ಫ್ರೀ ಕೋಚಿಂಗ್ ಮೈನಾರಿಟಿಯಲ್ಲಿ ಕೇಳಿದ ಎಷ್ಟು? 10ನೇ 545 PSI ಕ್ವಶನ್ ಕೇಳಿದ. 6ನೇ ಸುಸ್ಥಿರ ಅಭಿವೃದ್ಧಿ ಏನ್ ಹೇಳ್ತದೆ ಅಂದ್ರೆ ನೀರು. ಮೊನ್ನೆ ಯಾವುದು KE ಎಕ್ಸಾಮ್ ನಡೆಸಿತ್ತು. ಮೈನಾರಿಟಿ ಕ್ವಶನ್ ಪೇಪರ್ ಫ್ರೀ ಕೋಚಿಂಗ್ ಅಲ್ಲಿ ಕೂಡ ಕ್ವಶನ್ ಬಂದಿತ್ತು. 545 PSI ಯಾವ್ದೊಂದು PSI ಕೇಳಿದ್ರು. ಸುಸ್ಥಿರ ಅಭಿವೃದ್ಧಿ 17 ಗುರಿಗಳ ಕುರಿತು ಬರೀರಂತ ನೆನಪಿರಬೇಕು. ಮತ್ತೆ ಇನ್ನೊಂದು ಏನಪ್ಪ 2030 ಅಂದ್ರೆ ಬೆಂಗಳೂರನ್ನ ಏನ್ ಮಾಡ್ಬೇಕು? ಕಸ ಮುಕ್ತ ಮಾಡಬೇಕು. ಇದು 2030 ಸ್ಪೆಷಲ್. ಎರಡ್ 2027 ಅಂದ್ರೆ ಯಾವುದು? ಟಿವಿ ಮುಕ್ತ 2027. 545 PSI ಕ್ವಶನ್ ಕೇಳಿದ. ಇನ್ನೊಂದು 2047. ಈ 2047 ಬಗ್ಗೆ ಮಾತಾಡೋದಿದ್ರೆ ಒಲಿಂಪಿಕ್ ಮತ್ತು ಪ್ಯಾರಾ ಒಲಿಂಪಿಕ್ ಎಲ್ಲಿ ನಡೀತೇವೆ? ನಮ್ಮ ಇಂಡಿಯಾದಲ್ಲಿ ನಡೀತೇವೆ. ಒಲಿಂಪಿಕ್ ಮತ್ತು ಪ್ಯಾರಾ ಒಲಿಂಪಿಕ್ 2047 2047 ಎಷ್ಟು ವರ್ಷ ಆಗ್ತದೆ? ಭಾರತಕ್ಕೆ ಸ್ವತಂತ್ರ ಸಿಕ್ಕಿ 100 ವರ್ಷ ಆಗ್ತದೆ. ಇಂಪಾರ್ಟೆಂಟ್. ಆಮೇಲೆ 2047ಕ್ಕೆ ಸಿಕಲ್ ಸೆಲ್ ಅನಿಮಿಯಾ. ಸಿಕಲ್ ಸೆಲ್ ಅನಿಮಿಯಾ ಮುಕ್ತವನ್ನಾಗಿ ಘೋಷಣೆ ಮಾಡ್ತೇವೆ ನಮ್ಮ ಭಾರತವನ್ನು. ಇಷ್ಟು ನೆನಪಿರಬೇಕು 2047. ಮತ್ತೇನು? 2004 ಭಾರತಕ್ಕೆ ಸ್ವತಂತ್ರ ಸಿಕ್ಕು ಎಷ್ಟನೇ ವರ್ಷ? 100 ವರ್ಷ. ನಂತರ ಏನು? ಸ್ಕೈ ರೂಟ್ ಅಂತ ಅದರ ಬಗ್ಗೆ ಮಾತಾಡಬೇಕು. ಈ ಭಾರತದ ಸ್ಕೈ ರೂಟ್ ಅನ್ನೋದು
ನಮ್ಮ ಭಾರತದ ದೇಶದ ಏಕೈಕ ಖಾಸಗಿ ಸಂಸ್ಥೆ, ಖಾಸಗಿ ಬಾಹ್ಯಾಕಾಶ ಬಾಹ್ಯಾಕಾಶ ಉಡಾವಣಾ ಸಂಸ್ಥೆ. ಇದು ಉಡಾವಣಾ ಸಂಸ್ಥೆ ಎಲ್ಲಿದೆ ಅಂದ್ರೆ ಹೈದರಾಬಾದ್. ಹೈದರಾಬಾದ್. ಎಷ್ಟು ನೆನಪಿಡಬೇಕು. ಸ್ಕೈ ರಾಕೆಟ್ ರೀಸೆಂಟ್ ಆಗಿ ನಾವು ಈಗ ಉಡಾವಣೆ ಮಾಡಿದ್ರೆ ಅದ್ರ ಬಗ್ಗೆ ನೋಡ್ಕೋಬೇಕು. ಆಮೇಲೆ ನಮ್ಮ ಭಾರತ ಬಂದ್ರೆ ಅಂಧ ಕ್ರಿಕೆಟ್ ಅಂದ್ರೆ ಕಲರ್ ಗುಡ್ಡರ್ ಅಂಧ ಕ್ರಿಕೆಟ್ ಅಲ್ಲಿ ನಮ್ಮ ಭಾರತ ವಿನ್ ಆಗಿದೆ, ಅದು ನೆನಪಿಡಬೇಕು. ಆಮೇಲೆ ಕಬಡ್ಡಿಯಲ್ಲಿ ನಮ್ಮ ಭಾರತ ಚಾಂಪಿಯನ್ ಆಗಿದೆ, ಅದು ನೆನಪಿಡಬೇಕು. ಮಾಹೈ, ಯಾವುದು ಮಾಹೈ, ಇದು ಕೂಡ ಜಲಂತರಂಗಾಮಿ INS ಎಲ್ಲಿ ಕೇರಳದವರು ತಯಾರು ಮಾಡಿದ್ದಾರೆ, ಭಾರತ ನೌಕಾಪಡೆಗೆ ಸೇರ್ಪಡೆ ಮಾಡಿದ್ದಾರೆ. ಮತ್ತೇನು, ಈಗ KPSC ಸ್ಥಾಪನೆ ಆಗಿ KPCB ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತೇಳಿ ಇದು ಎಷ್ಟರಲ್ಲಿ ಸ್ಥಾಪನೆ ಆಯಿತು? 1975ರಿಂದ 2025. ಎಷ್ಟು 50ನೇ ವರ್ಷ ಆಚರಣೆ, ಅದು ಕೂಡ ಇಂಪಾರ್ಟೆಂಟ್ ನ್ಯೂಸ್ ಆಗಿದೆ. ಇಷ್ಟು ನೆನಪಿಡ್ಬೇಕು. ಆಮೇಲೆ ಯಾವ್ದು ನೆನಪಿಡ್ಬೇಕು? ಬ್ಲೂ ಫ್ಲಾಗ್ ಬೀಚಸ್ ಇನ್ ಇಂಡಿಯಾ. ನೀಲಿ ಜಲ ಧ್ವಜ ನೀತಿ, ಇಂಗ್ಲಿಷ್ ಆಗಿ ಏನಂತೀವಿ? ಬ್ಲೂ ಫ್ಲಾಗ್ ಬೀಚಸ್. ಇದು ಡೆನ್ಮಾರ್ಕಿನ ಒಂದು NGO ಸಂಸ್ಥೆ. ಇದು ಏನು NGO, ಎಲ್ಲಿ? ಡೆನ್ಮಾರ್ಕ್. ಇದೇನ್ ಮಾಡ್ತದೆ? ನಾನ್ ಗವರ್ಮೆಂಟ್ ಆಫ್ ಆಫೀಸ್. ಇದೇನ್ ಮಾಡ್ತದೆ? ಎಷ್ಟು ಮಾನದಂಡಗಳಿದಾವೆ? 33 ಮಾನದಂಡಗಳಿದಾವೆ. ಮಾನದಂಡಗಳು. ಈ ಏನಿದು ನೀಲಿ ಧ್ವಜ ನೀತಿ ಅಂದ್ರೆ ಕರಾವಳಿ ಸ್ವಚ್ಛತೆಗೆ ಕೊಡ್ತಾರೆ. ಇದು ಕರಾವಳಿ ಸ್ವಚ್ಛತೆ. ಎಷ್ಟು ವ್ಯಾಲಿಡಿಟಿ ಅಂದ್ರೆ 10 ವರ್ಷ, 10 ಇಯರ್ ವ್ಯಾಲಿಡಿಟಿ ಇರ್ತದೆ. ಕೇಳಿದ್ರೆ PSC ಕ್ವಶನ್, ಬ್ಲೂ ಫ್ಲಾಗ್ ಬೀಚಸ್ ಯಾವ್ದು ಕೊಡ್ತೀವಿ ನಾವು? ಕರಾವಳಿ ಸ್ವಚ್ಛತೆಗೆ. ಎಷ್ಟು ಮಾನದಂಡಗಳು? 33 ಮಾನದಂಡಗಳು. NGO ಆಗಿದೆ. NGO ಅಂದ್ರೆ ನಾನ್ ಗವರ್ಮೆಂಟ್ ಆಫ್ ಆಫೀಸ್, ಎಲ್ಲಿ? ಡೆನ್ಮಾರ್ಕ್. ಅತಿ ಹೆಚ್ಚು ಎಷ್ಟು ವ್ಯಾಲಿಡಿಟಿ? 10 ವರ್ಷ. ಆಮೇಲೆ ವಿಶ್ವದಲ್ಲಿ ಹೈಯೆಸ್ಟ್ ಎಲ್ಲಿ? ಸ್ಪೇನ್, 748 ಇದಾವಂತೆ. ಸೆಕೆಂಡ್ ಬಂದ್ರೆ ಗ್ರೀಸ್, ಎಷ್ಟು? 4199 ಇರಬೇಕು. ಆಮೇಲೆ ಟರ್ಕಿ ಬಂದು 4121 ಇರಬೇಕು. ಹೈಯೆಸ್ಟ್ ಬಂದ್ರೆ ಸ್ಪೇನ್. ನಮ್ಮ ಇಂಡಿಯಾದಲ್ಲಿ ಎಷ್ಟಿದೆ ಅಂದ್ರೆ 18 ಇರಬೇಕು. ಏಷ್ಯಾದಲ್ಲಿ ಮತ್ತು ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ಲೂ ಫ್ಲಾಗ್ ಬೀಚಸ್ ಯಾವುದು ಕೊಟ್ಟರು? ಓಡಿಸದ ಒಂದು ಯಾವುದು? ಸಿಲ್ಕ್ ಸರೋವರ ಅಂತ ಬರ್ತದೆ. ಏಷ್ಯಾದಲ್ಲಿ ಮತ್ತು ಭಾರತದಲ್ಲಿ ಮೊಟ್ಟ ಮೊದಲ ಬ್ಲೂ ಫ್ಲಾಗ್ ಪಡೆದ ಸ್ಥಳ ಅಂದ್ರೆ ಓಡಿಸದ ಸಿಲ್ಕ್ ಅಂತ. ಈಗ ಭಾರತದಲ್ಲಿ 18 ಯಾವ್ಯಾವ ನೋಡೋಣ. ಇದು ಎಷ್ಟನೇ ಬ್ಲೂ ಫ್ಲಾಗ್ ಬೀಚಸ್ ಅನ್ನೋದು ಎಷ್ಟನೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಲ್ಲಿ ಬರ್ತದೆ ಅಂದ್ರೆ 14ನೇ ಸುಸ್ಥಿರ ಅಭಿವೃದ್ಧಿ ಏನು ಅಂತಂದ್ರೆ ಕರಾವಳಿ ಸ್ವಚ್ಛತೆ ಬಗ್ಗೆ ಇರುತ್ತದೆ, ನೆನಪಿಡಬೇಕು. ಈಗ 18 ಏನಿದಾವೆ ಬ್ಲೂ ಫ್ಲಾಗ್ ಬೀಚಸ್, ಅವು ನೋಡೋಣ. ಗುಜರಾತ್ನಾಗ ಯಾವುದು? ಶಿವರಾಜ್ಪುರ. ಇಲ್ಲಿ ಬಂದ್ರೆ ಗುಜರಾತ್. ಗೋಗ್ಲಾ, ದಿಯು ದಮನ್. ಮಹಾರಾಷ್ಟ್ರ ಬಂದ್ರೆ ಎಷ್ಟಿದಾವೆ? 5 ಇದಾವೆ. ಕೋಡ್ ಏನು? ಸೀನಾ ಪಾಗಲ್, ಶ್ರೀವರ್ಧನ್, ನಗಾವ್, ಪಾರ್ನಾಕ್, ಸೀನಾ ಪಾಗಲ್ ಆಗಿದೆ ಅಂತ ನೆನಪಿಡಬೇಕು. ಮಹಾರಾಷ್ಟ್ರದಲ್ಲಿ ಏನು ಬ್ಲೂ ಫ್ಲಾಗ್ ಬೀಚಸ್ ಎಷ್ಟು? 5 ಸೇರ್ಪಡೆ ಮಾಡಿದರೆ. ಕೋಡ್ ಏನು? ಸೀನಾ ಪಾಗಲ್. ಸಿ ಅಂದ್ರೆ ಶ್ರೀವರ್ಧನ್, ನಗಾವ್, ಪ ಅಂದ್ರೆ ಪಾಗಲ್, ಪಾರ್ನಾಕ್, ಸೀನಾ ಪಾಗಲ್. ಗ ಅಂದ್ರೆ ಗುರ್ಗಾಂವ್, ಲಾಲ್ಗರ್.
ಇಷ್ಟು ನೆನಪಿರ್ಬೇಕು, ಇಂಪಾರ್ಟೆಂಟ್ 5 ಇದಾವೆ. ಆಮೇಲೆ ಕರ್ನಾಟಕದಲ್ಲಿ ಎಷ್ಟಿದಾವೆ? 2 ಇದಾವೆ. ಯಾವ್ಯಾವ? ಕಾಸರ ಕೋಡು, ಮತ್ತೆ ಯಾವುದು? ಪಡುಬಿದ್ರೆ. ಇಲ್ಲಿ ಲಕ್ಷದ್ವೀಪ ಇದಾವೆ. ಲಕ್ಷದ್ವೀಪದಲ್ಲಿ ಎಷ್ಟಿದಾವೆ? 2 ಇದಾವೆ. ಯಾವ್ಯಾವು? ಒಂದು ಮಿನಿಕಾಯ್, ಇನ್ನೊಂದು ತೊಂಡಿ. ಮೀನುಕಾಯಿ ತೊಂಡಿ ಮತ್ತು ಕದ್ಮ. ಇಲ್ಲಿ ಕೇರಳದಲ್ಲಿ 2 ಇದಾವೆ. ಒಂದು ಕೇರಳದ ಕಪ್ಪಡು, ಇನ್ನೊಂದು ತಾಳು ಜಾಯ್ ಅಂತೇಳಿ 2 ಇದಾವೆ. ಇಲ್ಲಿ ಅಂಡಮಾನ್ ನಿಕೋಬಾರ್ ಬಂದ್ರೆ ರಾಧಾನಗರ. ಪಾಂಡಿಚೇರಿ ಬಂದ್ರೆ ಯಾವುದು? ತಮಿಳುನಾಡು ಬಂದ್ರೆ ಕೋವಲಂ ಬೀಚ್ ಒಂದು. ಆಂಧ್ರ ಪ್ರದೇಶ ಬಂದ್ರೆ ಋಷಿಕೊಂಡ. ಯಾವ ಕೊಂಡ? ಋಷಿಕೊಂಡ. ಒಡಿಶಾ ಬಂದ್ರೆ ಗೋಲ್ಡನ್ ಬೀಚ್. ಪಾಂಡಿಚೇರಿ ಕದ್ಮತ್ ಎಲ್ಲ ನೋಡುವ. ಎಷ್ಟು ಬ್ಲೂ ಫ್ಲಾಗ್ ಬಗ್ಗೆ ನೋಡ್ಕೋಬೇಕು. ಪಾಂಡಿಚೇರಿ ಬಂದ್ರೆ ಎಡರ್ ಬೀಚ್. ಇಷ್ಟು ಬ್ಲೂ ಫ್ಲಾಗ್ ಬಗ್ಗೆ ನೋಡ್ಕಿರುತ್ತೆ. ಮತ್ತೆ ಏನೇನು ಕರಾವಳಿ ತೀರ ನೋಡ್ಕೋಬೇಕಂದ್ರೆ, ಇಲ್ಲಿ ಗುಜರಾತ್ 1600 ಕರಾವಳಿ ತೀರ, ಮಹಾರಾಷ್ಟ್ರ ಬಂದ್ರೆ 720 ಕರಾವಳಿ ತೀರ, ಗೋವಾ 100 ಕಿಲೋಮೀಟರ್, ಕರ್ನಾಟಕ 320 ಕರಾವಳಿ ತೀರ, ಕೇರಳ ಬಂದ್ರೆ 580 ಕರಾವಳಿ ತೀರ. ಈ ಯಾವುದು? ತಮಿಳುನಾಡು ಬಂದ್ರೆ 910 ಕಿಲೋಮೀಟರ್ ಕರಾವಳಿ ತೀರ, ಆಂಧ್ರ ಪ್ರದೇಶ ಬಂದ್ರೆ 1000 ಕಿಲೋಮೀಟರ್ ಕರಾವಳಿ ತೀರ, ಒಡಿಶಾ ಬಂದ್ರೆ 480 ಕರಾವಳಿ ತೀರ, ವೆಸ್ಟ್ ಬೆಂಗಾಲ್ ಬಂದ್ರೆ 350 ಕರಾವಳಿ ತೀರ ನೆನಪಿಡ್ಬೇಕು. ಆಮೇಲೆ ಈ ಗುಜರಾತ್ ಕರಾವಳಿ ತೀರವನ್ನು ನಾವೇನಂತೀವಿ? ಕಚ್ ತೀರ ಅಂತ ಕರಿತೀವಿ. ಮಹಾರಾಷ್ಟ್ರ ಕರಾವಳಿ ತೀರವನ್ನು ನಾವೇನಂತೀವಿ? ಮಹಾರಾಷ್ಟ್ರ ಮತ್ತು ಗೋವಾ ಕರಾವಳಿ ತೀರವನ್ನು ಕೊಂಕಣ ತೀರ ಅಂತ ಕರಿತೀವಿ. ಕರ್ನಾಟಕ ಕರಾವಳಿ ತೀರವನ್ನು ನಾವು ಮೆಕರಲ್ ತೀರ ಅಥವಾ ಮೆಕರಲ್ ತೀರ ಅಂತ ಕರಿತೀವಿ. ಕೇರಳ ಮಲಬಾರ್ ತೀರ, ಪಶ್ಚಿಮ ಬಂಗಾಳ ವಂಗ ತೀರ. ಈಗ ನೆನಪಿಡ್ಬೇಕೆಲ್ಲ ಕರಾವಳಿ ತೀರವನ್ನು. ಇಲ್ಲಿ ಬಂದ್ರೆ ವಿಂಧ್ಯ. ಯಾವ ಬೆಟ್ಟಗಳು? ವಿಂಧ್ಯ. ಇಲ್ಲಿ ಬಂದ್ರೆ ಸಾತ್ಪುರ. ಇಲ್ಲಿ ಬಂದ್ರೆ ಮೈಕಲ್, ಮಧ್ಯಪ್ರದೇಶದಲ್ಲಿ ಕಂಡು ಬರ್ತೇವೆ. ಇಲ್ಲಿ ಬಂದ್ರೆ ಮಧ್ಯಪ್ರದೇಶದಲ್ಲಿ ಯಾವುದು? ಅಮರಕಂಟಕ ಬೆಟ್ಟ. ಈ ಬೆಟ್ಟದಲ್ಲಿ ನರ್ಮದಾ ನದಿ ಇರ್ತದೆ. ನರ್ಮದಾ ನದಿಗೆ ಇರ್ತಕ್ಕಂಥ ಫಾಲ್ಸ್ಗಳು ದುರ್ದಿ, ದುವಂತರ, ಕಪಿಲಧಾರೆ, ಓಂಕಾರೇಶ್ವರ, ಮಹೇಶ್ವರಿ ಡ್ಯಾಮ್. ಇಲ್ಲಿ ಸರ್ದಾರ್ ಸರೋವರ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂ ಇದೆ ಇಲ್ಲಿ ನರ್ಮದಾ ನದಿ ದಡದಲ್ಲಿ. ಅದು ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ಒಂದು ಆಲಿಯಾ ದ್ವೀಪ ಅಂತ ಬರ್ತದೆ. ಆ ಭಾರತದ ಅತಿ ದೊಡ್ಡ ನದಿ ದ್ವೀಪ ಬಂದ್ರೆ ಇಲ್ಲಿ ಯಾವ್ದು? ಬ್ರಹ್ಮಪುತ್ರ ನದಿ ಅಸ್ಸಾಂ ಮೂಲಕ ಎಂಟ್ರಿ ಕೊಡ್ತದೆ, ಅರುಣಾಚಲ ಪ್ರದೇಶ ಮೂಲಕ ಎಂಟ್ರಿ ಕೊಡ್ತದೆ. ಇಲ್ಲಿ ಯಾವುದು? ಮಂಜುಲಿ ದ್ವೀಪ. ಭಾರತ ಅತಿ ದೊಡ್ಡ ದ್ವೀಪ. ಸೆಕೆಂಡ್ ಬಂದ್ರೆ ಆಲಿಯಾ ದ್ವೀಪ. ಆಮೇಲೆ ಆದಿರಂಗ, ಅಂತ್ಯರಂಗ, ಮಧ್ಯರಂಗ ಅಂತ ದ್ವೀಪ ಬರ್ತಾವು, ಇಂಪಾರ್ಟೆಂಟ್. ಇಲ್ಲಿ ಬಂದ್ರೆ ಯಾವುದು? ಮಹಾರಾಷ್ಟ್ರದ ತಪತಿ ನದಿ. ವಿಂಧ್ಯ ಮತ್ತು ಸಾತ್ಪುರ ಮಧ್ಯೆ ನರ್ಮದಾ ನದಿ. ಇಲ್ಲಿ ಕೆಳಗೆ ಈ ತಪತಿ ನದಿ ಬರ್ತದೆ. ಈ ತಪತಿ ನದಿಯಿಂದ ಏನ್ ಬರ್ತದೆ? ಪಶ್ಚಿಮ ಘಟ್ಟಗಳು ಬರ್ತವೆ. ಇಲ್ಲಿ ಪೂರ್ವ ಘಟ್ಟಗಳು ಬರ್ತವೆ. ಈ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಅಂದ್ರೆ ಒಂದು ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಇಷ್ಟು ರಾಜ್ಯಗಳಲ್ಲಿ ಕಂಡು ಬರ್ತದೆ. ಏಕೆಂದ್ರೆ ಪೂರ್ವ ಘಟ್ಟಗಳು ಅಂದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ, ವೆಸ್ಟ್ ಬೆಂಗಾಲ್ ಅಂತ ಕಂಡು ಬರ್ತವೆ. ಇಲ್ಲಿ ದಾಮೋದರ ನದಿ ಬರ್ತದೆ. ಇಲ್ಲಿ ಬಂದ್ರೆ ಗಂಗಾ ನದಿ, ಇಲ್ಲಿ ಬ್ರಹ್ಮಪುತ್ರ ನದಿ ನೆನಪಿಡಬೇಕು. ಆಮೇಲೆ ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಕಂಡು ಬರ್ತವೆ? ನೀಲಗಿರಿ ಬೆಟ್ಟಗಳಲ್ಲಿ ಸಂಗಮ ಅಂತ ನೆನಪಿಡಬೇಕು. ಈ ಕಡೆ ಯಾವ ಸಮುದ್ರದ? ಅರಬ್ಬಿ ಸಮುದ್ರ. ಈ ಕಡೆ ಯಾವುದು? ಬೇ ಆಫ್ ಬೆಂಗಾಳ ಕೊಲ್ಲಿ. ಇಲ್ಲಿ ಬಂದ್ರೆ ಹಿಂದೂ ಮಹಾಸಾಗರ ನೆನಪಿಡಬೇಕು. ಈ ತರ ಈ ಬೆಟ್ಟದಲ್ಲಿ ಒಂದು ಎತ್ತರವಾದ ಬೆಟ್ಟಗಳು ಅರ್ಮಕೊಂಡ ಅಂತ ನೆನಪಿಡಬೇಕು. ಈ ಕಡೆ ಬಂದ್ರೆ
ದಕ್ಷಿಣ ಭಾರತ ಎತ್ತರ ಅನ್ಯಾಯಮಡಿ ಬೆಟ್ಟ ಅಂತ ನೆನಪಿರ್ಬೇಕು. ಇಷ್ಟು ಬ್ಲೂ ಫ್ಲಾಗ್ ಬೀಚಸ್ ಬಗ್ಗೆ ನೆನಪಿರ್ಬೇಕು. ಕರಾವಳಿ ತೀರ ಬಹಳ ಇಂಪಾರ್ಟೆಂಟ್. ನೋಡ್ಕೋಬೇಕು ಎಲ್ಲೆಲ್ಲ ಏನೇನಿದಾವೆ, ಬಂದರುಗಳಿದ್ದಾವೆ. ಇಲ್ಲಿ ಶ್ರೀಲಂಕಾ ಇದೆ. ಭಾರತ ಶ್ರೀಲಂಕಾದಲ್ಲಿ ರೀಸೆಂಟ್ ಆಗಿ ಏನು ಸೈಕ್ಲೋನ್ ಆಯ್ತು, ದುತ್ವಾ ಅಂತ, ಯಾವುದು ದಿತ್ವಾ ಅಂತ ಸೈಕ್ಲೋನ್ ಆಯ್ತು ಎಲ್ಲಿ, ಶ್ರೀಲಂಕಾ. ಇದಕ್ಕೆ ನಾವು ಏನ್ ಮಾಡಿದಪ್ಪ ಅಂದ್ರೆ ಸಾಗರ ಕವಚ. ಯಾವ ಕವಚ? ಸಾಗರ ಕವಚ ಅಂತೇಳಿ ಆಪರೇಷನ್ ಮಾಡಿದ್ವಿ. ನಮ್ಮ ಭಾರತದ ಯಾವ ಪ್ರದೇಶ ಕಾರಣವಾಗಿರುತ್ತೆ? ತಮಿಳುನಾಡು, ಆಂಧ್ರ ಪ್ರದೇಶ್, ಪಾಂಡಿಚೇರಿ, ಈ ಒಂದು ಪ್ರದೇಶ ಕಾರಣವಾಗಿದೆ, ನೆನಪಿರ್ಬೇಕು. ಶ್ರೀಲಂಕಾ ರಾಜಧಾನಿ ಕೊಲಂಬೋ, ಅಲ್ಲಿ 1148ರಲ್ಲಿ ಶ್ರೀಲಂಕಾಗೆ ಏನಾಯ್ತು, ಸ್ವತಂತ್ರ ಸಿಕ್ಕಿತ್ತು. ಭಾರತ ಮತ್ತು ಶ್ರೀಲಂಕಾ ಡಿವೈಡ್ ಮಾಡುವ ಜಲಸಂಧಿ ಯಾವುದು? ಪಾಕ್ ಜಲಸಂಧಿ. ಮನ್ನಾರ್ ಕಾರ್ಯ ಅಂತೀವಿ. PSA ಕ್ವಶನ್ ಕೇಳಿದ. ಆಮೇಲೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಯಾವ ಗಡಿ ಪ್ರದೇಶ ವಿವಾದ ಅಂದ್ರೆ ಕಚ್ ತೀವ ದ್ವೀಪ. ಯಾವುದು? ಕಚ್ ತೀವ. ಈ ಒಂದು ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಗಡಿ ವಿವಾದ ಇದೆ, ನೆನಪಿರಬೇಕು. ಎಷ್ಟು ಕರೆಕ್ಟ್ ಆಗಿ ಓದ್ಕೋಬೇಕು.